ಸಮೃದ್ಧ ಅಂಗವಿಕಲರ ಸಂಸ್ಥೆ ಬೆಳಗಾವಿ ಇವರ ವತಿಯಿಂದ ಒಂದು ವಿಭಿನ್ನ ಮತ್ತು ವಿಶಿಷ್ಟ ಪ್ರಯತ್ನ. ಅದೇನು ಅಂತಂದರೆ, ಗಣೇಶ ಚತುರ್ಥಿಯ ನಿಮಿತ್ತವಾಗಿ ನಮ್ಮ ಸಮುದಾಯದ ಒಬ್ಬ ಶ್ರೇಷ್ಠ ಜ್ಞಾನಿಯಾದಂಥ ಶ್ರೀ ಜ್ಞಾನೇಶ್ವರ್ ಎಮ್ಮಿ ಅವರಿಂದ ವಿಶೇಷ ಆಧ್ಯಾತ್ಮಿಕ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ. ಇದನ್ನು ವಿಘ್ನ ವಿನಾಶಕನ ಸದ್ಭಕ್ತರಿಗಾಗಿ ಸಮೃದ್ಧ ಅಂಗವಿಕಲರ ಸಂಸ್ಥೆಯ ವತಿಯಿಂದ ಪ್ರಕಟಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಸದ್ಭಕ್ತರು ಈ ವಿಶೇಷ ಪ್ರವಚನ ಮಾಲಿಕೆಯನ್ನು ಕೇಳಿ ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಶ್ರೀಯುತ ಜ್ಞಾನೇಶ್ವರ ಎಮ್ಮಿ, ವಿಶೇಷ ವಾಗ್ಮಿಗಳು, ಸಮೃದ್ಧ ಅಂಗವಿಕಲರ ಸಂಸ್ಥೆ ಬೆಳಗಾವಿ ಇವರಿಂದ ಪ್ರವಚನ ಮಾಲಿಕೆ. ಗಣಾನಾಂತ್ವಃ ಗಣಪತಿಂ ಭವಾಮಹಿ ಕವಿಂ ಕವೀನಾನುಪಮಶ್ರಮಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣೋಸ್ಪತಿ ಸೀದಸಾದನಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಹಿ ಯದಂಗ್ರೀಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯ ಸದ್ಗುರುವರಣ್ಯ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಯತಿರಾಜನ ದಿವ್ಯ ಅಡಿದಾವರಿಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸದ್ಗುರು ಗುರುಕುಲ ಪರಂಪರೆಯನ್ನನುಸರಿಸಿ ನೆರೆಸಿರತಕ್ಕಂತಹ ಮೌನಯೋಗಿ ಗುರುನಾಥಾರೂಢರ ಪವಿತ್ರ ಪಾದಪದ್ಮಗಳಿಗೆ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಮರ್ತ್ಯಲೋಕದ ಮಹಾಮನಿ ಹಾಳಾಗಿ ಹೋಗಬಾರದೆಂದು ಕತ್ತನಿಂದ ಅಟ್ಟಿಸಿಕೊಂಡ ಬಂದ ಕಲ್ಯಾಣದಣ್ಣ ಜಗದಣ್ಣ ವಿಶ್ವಗುರು ಬಸವಣ್ಣನವರ ಪವಿತ್ರ ಪಾದಪದ್ಮಗಳಿಗೆ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ವಿಘ್ನ ವಿನಾಶಕ ವಿನಾಯಕ ವಿಘ್ನೇಶ್ವರ ಗಣಪತಿ ಗಣೇಶ ವಿಘ್ನೇಶ ಹಲವಾರು ನಾಮವನ್ನು ಹೊಂದಿರತಕ್ಕಂಥ ವಿಘ್ನೇಶ್ವರನನ್ನು ಎನ್ನ ಬೃಹನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ದಿವಸ ಸಮೃದ್ಧ ಅಂಗವಿಕಲರ ಸಂಸ್ಥೆ ಹನುಮಾನನಗರ ಬೆಳಗಾವಿ ಇವರು ಅರ್ಪಿಸುತ್ತಿರುವ ಈ ವಿಶೇಷ ಕೊಡುಗೆ ಏನು ಅಂತಂದರೆ, ಎಲ್ಲ ಹಬ್ಬಗಳನ್ನು ನಾವು ಮಾಡ್ತಾ ಇರ್ತೀವಿ, ಅದರಲ್ಲಿ ಒಂದೊಂದು ವಿಶೇಷತೆ ಇರುತ್ತದೆ. ಈ ಗಣಪತಿಯ ಹಬ್ಬದ ವಿಶೇಷತೆ ಏನು? ಈ ವಿಘ್ನೇಶ್ವರ ಹೇಗೆ ವಿಘ್ನಗಳ ನಿವಾರಕನಾದ, ಜಗತ್ ಪ್ರಸಿದ್ಧ ದೇವನಾದ, ಅಂಖ್ಯಾಂತ ಸಂಖ್ಯಾಂತ ದೇವರಾದ ಅಂತಕ್ಕಂಥ ಒಂದು ಚರಿತ್ರೆಯನ್ನು, ಒಂದು ಕಥೆಯನ್ನು ಮೂಲಕ, ಪ್ರವಚನದ ಮೂಲಕ ಇವತ್ತು ಈ ಕಥೆಯನ್ನು ನಿಮಗಾಗಿ ಅರ್ಪಿಸುತ್ತಾ ಇದ್ದೀವಿ. ವಿಘ್ನೇಶ್ವರ ಯಾರಿಗೆ ಗೊತ್ತಿಲ್ಲ? ಯಾರಿಗೆ ನೆನಪಿನಲ್ಲಿ ಇಲ್ಲ? ಎಲ್ಲರ ಮನಸ್ಸಿನಲ್ಲಿಯೂ ಗಣಪತಿ, ಎಲ್ಲರ ಮನಸ್ಸಿನಲ್ಲೂ ಗಣೇಶ. ಇವತ್ತು ಎಲ್ಲ ಕಡೆ ಮೊಟ್ಟ ಮೊದಲ ಪೂಜನೀಯ ಆದ್ಯತೆ ಗಣಪತಿಗೆ, ಪ್ರಥಮ ಪೂಜಾ ವಿಘ್ನೇಶ್ವರನಿಗೆ ಮಾಡ್ತೀವಿ ನಾವೆಲ್ಲ. ತಾವುಗಳೆಲ್ಲ ಕೇಳಿದ್ದೀರಿ, ವಿಘ್ನೇಶ್ವರನ್ನ ಮೊದಲ ಪೂಜೆ ಮಾಡ್ತೀವಿ ನಾವು.
ಅಂಥ ಎಷ್ಟೋ ಪ್ರಸಂಗಗಳು ನಮ್ಮ ಮುಂದೆ ಆಗಿ ಹೋಗ್ತವೆ. ವಿಘ್ನೇಶ್ವರ ಅಂತಕ್ಕಂಥ ವಿಘ್ನಗಳನ್ನು ದೂರ ಮಾಡ್ತಿರ್ತಕ್ಕಂಥ ಗಣಪತಿ ಇವತ್ತಿಗೂ ಕೂಡ ನಮಗೆ ದೇವನಾಗಿ, ಒಬ್ಬ ಮಹಾತ್ಮನಾಗಿ, ಪವಾಡ ಪುರುಷನಾಗಿರ್ತಾನೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ ನನಗೆ. ಶಿವಪಾರ್ವತಿಯರ ಪುತ್ರನಾಗಿ ಜನಿಸ್ತಾನೆ ಗಣಪತಿ. ಪಾರ್ವತಿಯ ಮೈ ಉದರದ ಮಣ್ಣಿನಿಂದ ಹುಟ್ಟಿ ಜಗತ್ ಪ್ರಸಿದ್ಧಿಯನ್ನು ಪಡಿತಾನೆ ಗಣಪತಿ. ಪಾರ್ವತಿಯ ಪ್ರೀತಿಯ ಪುತ್ರನಾಗಿ, ಶಿವನ ಒಲುಮೆಯ ಕಂದನಾಗಿ ಹುಟ್ಟುತ್ತಾನೆ. ಭೂ ಕೈಲಾಸದಲ್ಲಿ ಪ್ರಥಮ ಪೂಜ್ಯತೆಯ ಆದ್ಯತೆ ದೇವನಾಗಿ ಬರ್ತಾನೆ ಗಣಪತಿ. ಇವನ ಕೊಂಡಾಡದೇ ಇರುವ ಜನರಿಲ್ಲ, ಇವನನ್ನು ಹೊಗಳದೇ ಇರುವ ವ್ಯಕ್ತಿಗಳಿಲ್ಲ. ಎಲ್ಲರೂ ಇವನ್ನ ಮೊದಲ ಪೂಜಾ ವಿಘ್ನೇಶ್ವರ. ಅದಕ್ಕೆ ನಾವು ಇವತ್ತಿಗೂ ಫಲದಾಯಕ ನಮಗೆ ಶುಭಕಾರಕ ಅಂತ ಹೇಳಿ ಸ್ತೋತ್ರವನ್ನು ಮಾಡಿ ಧ್ಯಾನಿಸ್ತೀವಿ. ಭಜನೆಗಳಲ್ಲಿ, ನಾಟಕ ನಡೆಯುವ ಸಮಯದಲ್ಲಿ, ಯಾವುದೇ ಒಂದು ಮಂಗಲ ಕಾರ್ಯ ನಡೆಯುವುದಾದರೂ ಕೂಡ ಮೊಟ್ಟ ಮೊದಲಿಗೆ ವಿಘ್ನೇಶ್ವರನ ನಾಮವನ್ನು ಜಪಿಸೇ ಮುಂದಿನ ಕಾರ್ಯವನ್ನು ಮಾಡ್ತೀವಿ ನಾವು. ಪಾರ್ವತಿಯ ಮೈ ಉದರದಿಂದ ಜನಿಸಿರ್ತಕ್ಕಂಥ ಗಣಪತಿ ಅನೇಕ ಪವಾಡಗಳನ್ನು ಮಾಡ್ತಾನೆ. ಅಂಥ ಪವಾಡಗಳು ನಾವು ಈ ಕಥೆಯ ಮೂಲಕ, ಕಥೆಯ ಉದ್ದಗಲಕ್ಕೂ ನಾವು ತಿಳಿತಾ ಹೋಗೋಣ. ಪಾರ್ವತಿಯ ಪುತ್ರ ವಿಘ್ನೇಶ್ವರ ಬಾಲ್ಯದಿಂದಲೇ ಲೀಲಾ ಪುರುಷನಾದ ಗಣಪತಿ ಎಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿದ. ಎಷ್ಟೋ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿದಂತಹ ಕೀರ್ತಿ ಯಾರಿಗೆ ಆದರೂ ಇದ್ದರೆ ಅದು ವಿಘ್ನೇಶ್ವರನಿಗೆ ಅಂತಕ್ಕಂತಹ ಮಾತನ್ನು ನಾವು ಇಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ. ವಿಘ್ನೇಶ್ವರ ಗಣಪತಿ ವಿಘ್ನಗಳ ನಿವಾರಕ, ವಿನಾಯಕ, ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡುವಂತ ಯಾರು ಬೇಡಿಕೊಂತಾರೋ, ಭಕ್ತಿಯಿಂದ ಯಾರ ಸ್ಮರಣೆ ಮಾಡ್ತಾರೋ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಿರ್ತಕ್ಕಂಥವನೇ ವಿನಾಯಕ ಗಣಪತಿ. ಅಂಥ ಅನೇಕ ಪವಾಡಗಳನ್ನು ನಾವು ನೋಡ್ತಾ ಹೋಗೋಣ. ಗಣಪತಿ ಹಬ್ಬ, ಈ ಹಬ್ಬದಲ್ಲಿ ಒಂದು ನಿಯಮ ಇದೆ. ಏನು ಗೊತ್ತಾ? ಗಣಪತಿ ಹಬ್ಬದಲ್ಲಿ ಚೌತಿಯ ಚಂದ್ರನನ್ನು, ಆ ಚಂದ್ರನ ಬೆಳದಿಂಗಳನನ್ನು ನೋಡಬಾರದು ಅಂತಕ್ಕಂಥದ್ದು. ಗಣಪತಿಯನ್ನು ನೋಡಿ ಆ ನಂತರ ನೋಡಿದರೆ ಏನಾಗೋದಿಲ್ಲ. ಗಣಪತಿಯನ್ನು ನೋಡಿದರೆ ಅದು ನಮಗೆ ವಿಘ್ನಕರ. ಇದು ಪವಾಡವಾಗಿ ಹೇಗೆ ಮಾರ್ಪಟ್ಟಿತು ಅಂತಂದ್ರೆ, ದ್ವಾಪರ ಯುಗದಲ್ಲಿ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಇದು ಪರೀಕ್ಷೆ ಆಯಿತು ನೋಡಿ. ನಿಮ್ಮಂಥವ್ರಿಗೆ ಇದು ಆಗೋದು ಮಾಮೂಲಿ. ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಇದು ವಿಘ್ನೇಶ್ವರನನ್ನು ತಾನು ನೋಡಬೇಕೆಂಬುದರ ಮೊದಲ ಪ್ರಗತಿಯ ಪರೀಕ್ಷೆ ಇದಾಯಿತು. ಹೇಗೆ ಅಂತಂದ್ರೆ, ಒಂದು ದಿವಸ ಕೃಷ್ಣ ಪರಮಾತ್ಮ ಚೌತಿಯ ಚಂದ್ರನನ್ನ, ಏನಿವತ್ತು ಚಂದ್ರ ಬಹಳ ಅದ್ಭುತವಾದ ಬೆಳದಿಂಗಳನ್ನು ಸೂಸ್ತಾ ಇದ್ದಾನೆ, ಚೆಲ್ಲುತ್ತಾ ಇದ್ದಾನೆ ಅಂತ ಮೇಲ್ಗಣ್ಣು ನೋಟಿನಿಂದ ಚಂದ್ರನನ್ನ ಒಂದು ಸಾರಿ ನೋಡಿಬಿಟ್ಟ. ಶ್ರೀಕೃಷ್ಣ ಪರಮಾತ್ಮ ಚಂದ್ರನನ್ನ ನಿಂಗೆ ನೋಡಿದ ನಂತರ ಅವನಿಗೆ ಅಪವಾದ ಬಂತು. ಏನಂತ ಬಂತು ಅಂತಂದ್ರೆ, ಆ ಕಾಲಕ್ಕೆ ಹಾರಗಳು ಅಂತಿದ್ದು, ಈಗೆಲ್ಲ ಹಾರಗಳು ಅಂತಂದ್ರೆ ಮಾಲೆಗಳು ಆಗಿದ್ದಾವೆ. ಅವಾಗ ವಜ್ರ ವೈಡೂರ್ಯ ಬಂಗಾರದ ಹಾರಗಳು, ಶಮಂತಕ ಮಣಿ ಅಂತಕ್ಕಂಥ ಒಂದು ಹಾರ ಕಳ್ಳತನವಾಯಿತು. ಶಮಂತಕ ಮಣಿ ಅಂತಕ್ಕಂಥ ಒಂದು ಹಾರ ಕಳ್ಳತನ ಆಯಿತು. ಅದು ಕೃಷ್ಣ ಕದ್ದಿರಲಿಲ್ಲ, ಜಾಂಬವಂತ ರಾಜ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಜಾಂಬವಂತನ ಮಗಳು ಜಾಂಬವತಿಗೆ ಆ ಹಾರವನ್ನ ಸೈನಿಕರು ತಂದು ಕೊಟ್ಟಿದ್ರು.
ರಾಜನಿಗೆ ಆ ಸೈನಿಕರು ತಂದು ಕೊಟ್ಟಿದ್ರು. ರಾಜ ಇದ್ದವನು ಈ ಹಾರವನ್ನು ನೋಡಿ, ಶಮಂತಕ ಮಣಿಯನ್ನು ನೋಡಿ, ಜಾಂಬವಂತ ಆ ಜಾಂಬವತಿ ಎಂಬ ಮಗಳಿಗೆ ಆ ಹಾರವನ್ನು ಹಾಕಿಬಿಟ್ಟ. ಕದ್ದು ತಂದು ಕೊಟ್ಟರು, ಅವನು ಹಾಕಿಬಿಟ್ಟ ರಾಜ. ಈ ಶಮಂತಕ ಮಣಿಯ ಅಪರಾಧ, ಕಳ್ಳತನದ ಅಪರಾಧ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಂತು. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಂತು. ಇವನು ಮೊದಲೇ ಚೌತಿಯ ಚಂದ್ರನನ್ನ ನೋಡಿಬಿಟ್ಟಿದ್ದ. ಮೊದಲು ಗಣಪತಿಯನ್ನ ದರ್ಶನ ಮಾಡಿಕೊಂಡು ನಂತರ ಚಂದ್ರನ ದರ್ಶನ ಮಾಡಿದ್ದರೆ ಏನಾಗ್ತಿತ್ತೋ ಏನೋ. ಆದರೆ ಮೊದಲು ಚಂದ್ರನನ್ನ ನೋಡಿ ಆಮೇಲೆ ಗಣಪತಿಯನ್ನು ನೋಡಿದ್ದ. ಅವನು ತದ್ವಿರುದ್ಧ ಆಗ್ಬಿಟ್ಟಿತ್ತು ಅವಾಗ. ಏನು ಆಗ ನಂತರ ಆ ಶಮಂತಕ ಮಣಿಯನ್ನ ಕದ್ದ ಅಪರಾಧವನ್ನು ಹೊತ್ತ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲರೂ ಎಲ್ಲೆಲ್ಲ ಹುಡುಕಿದರು. ಶಮಂತಕ ಮಣಿಯನ್ನು ಹುಡುಕಿದರು, ಸಿಗಲೇ ಇಲ್ಲ. ಎಲ್ಲೆಲ್ಲ ಹುಡುಕಾಡಿದರು. ಆ ಹಾರವನ್ನು ಜನಗಳು ಗುಡಿಯಲ್ಲಿ ಆಗೆಲ್ಲ ಧರಿಸ್ತಿದ್ರು. ಆ ಒಂದು ಹಾರ ಕಳ್ಳತನ ಏನಾಗಿತ್ತಲ್ಲ, ಎಲ್ಲ ಕಡೆ ಹುಡುಕಿದರು, ಸಿಗಲೇ ಇಲ್ಲ. ಎಲ್ಲ ಸೈನಿಕರಿಗೆ ಹೇಳಿದರು. ದ್ವಾಪರ ಯುಗದಲ್ಲಿ, ಆ ಧರ್ಮರಾಜನ ಕಾಲದಲ್ಲಿ ಮತ್ತು ಅವಾಗ ಕೌರವರ ಆಡಳಿತ ಕೂಡ ಇತ್ತು. ಎಲ್ಲನೂ ಮಾಡಿದರು, ಏನೆಲ್ಲ ಅವನ್ನ ಪ್ರಯತ್ನವನ್ನು ಮಾಡಿದರು. ಆ ಶಮಂತಕ ಮಣಿ ಮಾತ್ರ ಯಾರಿಗೂ ಕಾಣಿಸ್ಲೇ ಇಲ್ಲ. ಯಾದವ ಸೈನ್ಯವೆಲ್ಲ, ಅಂದ್ರೆ ಯಾದವರು ಅಂತಂದ್ರೆ ಯಾರು ಯಾದವರು? ಶ್ರೀಕೃಷ್ಣ ಪರಮಾತ್ಮನ ಹಿಂಬಾಲಕರು, ಶ್ರೀಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತರಿಗೆ ಯಾದವ ಕುಲದವರು ಅಂತಾರೆ. ಶ್ರೀಕೃಷ್ಣ ಪರಮಾತ್ಮ ಆವಾಗ ಎಲ್ಲ ಯಾದವ ಸೈನ್ಯವನ್ನು ಕಳಿಸಿದ. ಎಲ್ಲ ಯಾದವ ಸೈನ್ಯವನ್ನು ಎಲ್ಲ ಕಡೆ ಹುಡುಕಾಡಿ ಈ ಶಮಂತಕ ಮಣಿ ಸಿಗಲೇಬೇಕು ಅಂತಕ್ಕಂಥದ್ದನ್ನ ಆಜ್ಞೆಯನ್ನು ಹೊರಡಿಸಿದರು. ಎಲ್ಲ ಕಡೆ ಹುಡುಕಾಡಿದ್ರು, ಎಲ್ಲಿ ನೋಡಿದರು ಆ ಶಮಂತಕ ಮಣಿ ಸಿಗಲೇ ಇಲ್ಲ. ನಂತರ ಎಲ್ಲರೂ ಹುಡುಕಾಡೋದಕ್ಕೆ ಶುರು ಮಾಡಿದರು. ಜನಗಳು ಯಾರು ಉಳಿಲಿಲ್ಲ ಅಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಹಿಂದುಳಿದು ಬಿಟ್ಟ. ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಹಿಂದುಳಿದು ಬಿಟ್ಟ. ಜನಗಳಿಗೆ ಅನುಮಾನ ಬಂದ್ಬಿಡ್ತು. ಎಲ್ಲರೂ ಮುಂದಕ್ಕೆ ಹೋದ್ರು. ಕೃಷ್ಣ ಪರಮಾತ್ಮ ಯಾಕೆ ಹಿಂದುಳಿದ? ಕೃಷ್ಣನೇ ಕಳ್ಳ ಅಂತಕ್ಕಂಥ ಪಟ್ಟ ಅವನಿಗೆ ಬಂತು. ಕಳ್ಳನ ಪಟ್ಟವನ್ನು ಕಟ್ಟಿದರು. ಶ್ರೀಕೃಷ್ಣ ಇದನ್ನು ತಾಳಲಾರದೆ, ಇದನ್ನು ಸಹಿಸಲಾರದೆ ಶ್ರೀಕೃಷ್ಣ ಪರಮಾತ್ಮ ಶಮಂತಕ ಮಣಿಯನ್ನು ಹುಡುಕುತ್ತಾ ಅಡವಿ ಎತ್ತರ ಮಟ್ಟ ಸಂಚಾರವನ್ನು ಕೈಗೊಂಡ ಶ್ರೀಕೃಷ್ಣ ಪರಮಾತ್ಮ ಅಡವಿಯೋಳು ಹುಡುಕುತ್ತಾ ಹೊರಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಯಾದವ ಕುಲವನ್ನು ಪಾವನಗೊಳಿಸಲು ಉದಿಸಿದ ಮಾಧವನು ಶ್ರೀಕೃಷ್ಣ ಪರಮಾತ್ಮ ಹುಡುಕುತ್ತಾ ಹೊರಟಿರುವನು ಶಮಂತಕ ಮಣಿಯನು ಅಂತಕ್ಕಂಥ ಹುಡುಕಿದ ಒಂದು ಸುಳಿವು ಗೊತ್ತಾಯಿತು. ಅವನು ದೇವತಾ ಪುರುಷ ನೋಡಿ. ಆಗ ಬಹುರೂಪಿಣಿ ವಿದ್ಯೆಯನ್ನ ಆಗಿನ ಮಹಾತ್ಮರುಗಳು ವಶಪಡಿಸಿಕೊಂಡಿದ್ರು. ಬಹುರೂಪಿಣಿ ವಿದ್ಯೆ ಅಂತಂದ್ರೆ ಏನು ಅಂತಂದ್ರೆ, ಬಹುರೂಪಿಣಿ ವಿದ್ಯೆ ಅಂತಂದ್ರೆ ಏನು ಅಂತಂದ್ರೆ, ಮುಂದೆ ಆಗೋದನ್ನ ಈಗಲೇ ಹೇಳುವಂತಹದಕ್ಕ ಬಹು ರೂಪಿಣಿ ವಿದ್ಯೆ ಅಂತಾರೆ. ಅಂಥದ್ದನ್ನ ನಮ್ಮ ಮಹಾತ್ಮರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಪಡ್ಕೊಂಡಿದ್ದ. ದೇವರುಗಳವರೆಲ್ಲ ಅವಧೂತರವರು. ಅದಕ್ಕೆ ಆ ಶಕ್ತಿ ಅವರಿಗೆ ತಾನಾಗೇ ಒಲಿದು ಬಂದಿರುತ್ತೆ. ಅವರ ತಪಶಕ್ತಿ ಹಂಗೆ ಅವರನ್ನ ಆ ಮಟ್ಟಕ್ಕೆ ನಿಲ್ಲಿಸಿರುತ್ತೆ. ನಾವೆಲ್ಲ ತಿಳ್ಕೊಬೇಕಾದ್ದು ಬಹಳ ಇದೆ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಆ ಸುಳಿವೇನು ಸಿಕ್ತು ನೋಡಿ. ಶಮಂತಕ ಮಣಿ ಹಾರ ಕಳ್ಳತನ ಆಗಿದ್ದು ಇಲ್ಲೇ ಇದೆ ಅಂತ ಕಂಡು ಹಿಡಿದು ಬಿಟ್ಟ. ಜಾಂಬವಂತ ರಾಜ ಕೊಡಲೇ ಇಲ್ಲ. ಶ್ರೀಕೃಷ್ಣ ಮೊದಲು ಹೋಗಿದ್ದು ಬೇರೆ ರೂಪಿನಲ್ಲಿ, ಜಾಂಬವಂತನ ಬೇರೆ ಒಂದು ರೂಪಿನಲ್ಲಿ ಕಂಡ. ಅಂದ್ರೆ ತನ್ನ ರೂಪಿನಲ್ಲಿ ಅಲ್ಲ, ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಕಂಡು
ಅವನಿಗೆ ಆ ಶಮಂತಕ ಮಣಿಯನ್ನು ಕೊಡುವಂತ ಶಾಂತಿಯಿಂದ ಕೇಳಿದ, ಶಾಂತಿ ಪ್ರಿಯನಾಗಿ ಕೇಳಿ ಮಾತನಾಡಿಸಿ ನೋಡಿದ. ಇದಕ್ಕೂ ಬಗ್ಗದೇ ಇರುವಂತ ಈ ಜಾಂಬವಂತ ರಾಜ ಕಿವಿಗೊಡಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ತನ್ನ ನಿಜ ರೂಪವನ್ನು ತೋರಿಸಿ ಯುದ್ಧವಾಡಿದ. ಆಗ ಯುದ್ಧವಾಡಲೇಬೇಕೆಂದ ಪ್ರಸಂಗ ಬಂತು. ಶ್ರೀಕೃಷ್ಣ ಪರಮಾತ್ಮ ಜಾಂಬವಂತನಿಗೆ ಶ್ರೀರಾಮನಾಗಿ ದರ್ಶನವನ್ನು ಕರುಣಿಸಿದ. ಏನೋ ಶ್ರೀರಾಮನಾಗಿ ಜಾಂಬವಂತ ರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮನಾಗಿ ದರ್ಶನ ಕೊಟ್ಟ. ಇದನ್ನು ತಿಳಿದ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮನಾಗಿ ಜಾಂಬವಂತನಿಗೆ ಶ್ರೀರಾಮನಾಗಿ ದರ್ಶನ ಏನು ಕೊಟ್ಟ ನೋಡಿ. ಇದನ್ನು ತಿಳಿದ ಜಾಂಬವಂತ ರಾಜ, ರಾಮ ಪ್ರಭು ಶ್ರೀರಾಮಚಂದ್ರ ಕೃಷ್ಣ ರಾಮಕೃಷ್ಣ, ತಂದೆ ನನ್ನ ಅಪರಾಧವನ್ನು ಕ್ಷಮಿಸು, ನಾನು ಮಾಡಿದ್ದು ಸರ್ವತಾ ತಪ್ಪಾಯಿತು ತಂದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಶಮಂತಕ ಮಣಿಯ ಹಾರವನ್ನು ಕೊಟ್ಟು ಆ ಮಣಿ ನಿಟ್ಟು ಮಗಳನ್ನ ಜಾಂಬವತಿಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಮದುವೆ ಮಾಡಿದ. ನೋಡಿ, ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಯಾರನ್ನ ಕೊಟ್ಟ? ಜಾಂಬವತಿಯನ್ನ ಕೊಟ್ಟ. ಜಾಂಬವಂತನ ಮಗಳು ಜಾಂಬವತಿಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಆ ಹಾರವನ್ನು ಕೂಡ ಕೊಟ್ಟು ಸತ್ಕಾರ ಮಾಡಿ ಸಂಭ್ರಮದಿಂದ ವೈಭೋಗದಿಂದ ಮೆರೆಸಿದ. ಆ ಕಳ್ಳತನ ಅಪವಾದದಿಂದ ಚೌತಿಯ ಚಂದ್ರನನ್ನು ನೋಡಿದ್ದರಿಂದ ಶ್ರೀಕೃಷ್ಣನ ಈ ಅಪವಾದ ಬಂತು ಅಂತಕ್ಕಂಥದ್ದನ್ನ ನಾವುಗಳಿಗೆಲ್ಲ ಈ ಕಥೆಯಲ್ಲಿ ತಿಳಿದುಕೋಬೇಕಾಗ್ತದೆ. ನೋಡಿ, ಈ ಸಂವತ್ಸರದ ವಾದ, ಈ ಕಥೆಯ ಅನ್ವಯವಾಗಿ ನಾವು ಏನೇನು ತಿಳ್ಕೊಂಡ್ವಿ ಅಂತಕ್ಕಂಥದ್ದನ್ನು ನಿಮಗೆಲ್ಲ ಅರ್ಥವಾಗಿದೆ ಅನ್ಕೋತೀನಿ. ಚೌತಿಯ ಚಂದ್ರನ ದಿವಸ, ಗಣೇಶ ಚತುರ್ಥಿ ದಿನ ಚಂದ್ರನ ನೋಡಿದವರಿಗೆ ಈ ರೀತಿ ಆಗ್ತದೆ ಅಂತಕ್ಕಂಥ ಒಂದು ಕಥೆ ಇಲ್ಲಿ ವಿಘ್ನೇಶ್ವರನ ಚರಿತ್ರೆಯಲ್ಲಿ ಕಥೆ ಬರ್ತದೆ. ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಇದು ಅನ್ವಯಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಇದೀಗ ತಾನೇ ಅವಲೋಕನ ಮಾಡಿದ್ದೀವಿ. ಹೀಗೆ ಗಣಪತಿ ವಿಘ್ನಗಳ ನಿವಾರಕನಾಗಿ ಮುಂದೆ ಬರ್ತಾನೆ. ಒಂದು ದಿನ ಅಣ್ಣ ತಮ್ಮ, ಅಂದ್ರೆ ಗಣಪತಿ ಅಣ್ಣನ್ಯಾರು? ಶಿವನಿಗೆ ಇಬ್ಬರು ಮಕ್ಕಳು. ಮೊದಲ ಮಗ ಮೂಷಿಕ. ಅದಕ್ಕೆ ಸ್ತೋತ್ರದಲ್ಲಿ ಹೇಳ್ತಾರೆ, ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ. ನೋಡಿ, ಮೂಷಿಕನನ್ನು ಕೂಡ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಗಣಪತಿ ಅಣ್ಣ ಮೂಷಿಕ. ಶಿವಪಾರ್ವತಿಯರು ಇಬ್ಬರನ್ನು ಒಂದು ಸಾರಿ ಕರೀತಾರೆ. ಗಣೇಶ, ಮೂಷಿಕ, ಬನ್ನಿ ಮಕ್ಕಳ ಅಂತಕ್ಕಂಥ ವಾಣಿಯಾಗಿ ಶಿವ ಇಬ್ಬರನ್ನು ಕೂಡ ಕರೀತಾನೆ. ಜಗತ್ತಿನಲ್ಲಿ ಅತಿ ಪ್ರಿಯವಾದಂತಹ ವಸ್ತು, ನಿಮ್ಮ ಮನಸ್ಸಿಗೆ ಜಗತ್ತಿನಲ್ಲಿ ನಿಮಗೆ ಪ್ರಿಯವಾದವರು ಯಾರು ಅಂತಕ್ಕಂಥದ್ದು. ನಿಮಗೆ ಪ್ರಿಯವಾದವರು, ನಮಗೆ ಪ್ರಿಯವಾದವರು ಇಬ್ಬರು ಹೇಳ್ತಾರೆ. ನಮಗೆ ಪ್ರಿಯವಾದವರು ನನ್ನ ತಂದೆ ತಾಯಿಗಳು. ನನ್ನ ತಂದೆ ತಾಯಿಗಳೇ ನನಗೆ ಸರ್ವಸ್ವ ಅಂತಕ್ಕಂಥ ಮಾತು. ನೋಡಿ, ತಂದೆ ತಾಯಿಗಳನ್ನ ಸರ್ವಸ್ವವಾಗಿ ಕಂಡಂಥವರು ನಮ್ಮ ಮಹಾತ್ಮರು. ವಿಘ್ನೇಶ್ವರನ ಚರಿತ್ರೆಯಲ್ಲಿ ಅಂತ ಅಷ್ಟೇ ಅಲ್ಲ, ಪುಂಡಲೀಕ, ಪಾಂಡುರಂಗನ ಭಕ್ತ ಪುಂಡಲೀಕನಿಗೂ ಕೂಡ ತಂದೆ ತಾಯಿಗಳೇ ಸರ್ವಸ್ವವಾಗ್ತಾರೆ. ಸ್ವತಃ ಪಾಂಡುರಂಗ ವಿಠ್ಠಲನೇ ಬಂದು ಪ್ರತ್ಯಕ್ಷ ಭೇಟಿ ಕೊಟ್ಟಾಗ ಪಾಂಡುರಂಗನನ್ನ ಲೆಕ್ಕಿಸದೆ ಪುಂಡಲೀಕ, ನನ್ನ ತಂದೆ ತಾಯಿಯನ್ನ ಈಗ ನಾನು ಸೇವೆ ಮಾಡ್ತಾ ಇದ್ದೇನೆ, ನನ್ನ ತಂದೆ ತಾಯಿಯ ಸೇವೆಯಲ್ಲಿ ನಾನು ನಿರತನಾಗಿದ್ದೇನೆ ಪಾಂಡುರಂಗ, ನಂತರ ನಿನ್ನನ್ನು ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೋಡಿ, ತಂದೆ ತಾಯಿ ಸೇವೆ ಎಂದರೆ ಅಷ್ಟು ಮುಖ್ಯ. ಅಂಥ ತಂದೆ ತಾಯಿಯನ್ನ ಬಲವಾಗಿ ನಂಬಿರ್ತಕ್ಕಂಥ
ಇಬ್ಬರು, ಮೂಷಿಕ ಮತ್ತು ಗಣಪತಿ. ಹಾಗೆ ಗಣಪತಿ ವಿಘ್ನಗಳ ನಿವಾರಕ, ವಿಘ್ನ ವಿನಾಶಕ ಅಂತ ಕರೀತಾರೆ. ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿಘ್ನೇಶ್ವರನಿಗೆ ವಿಘ್ನ ವಿನಾಶಕ ಅಂತ ಕರೀತಾರೆ. ಈ ಹಬ್ಬದಲ್ಲಿ ಗಣಪತಿಗೆ ಅನೇಕ ರೀತಿಯ ಅಲಂಕಾರವನ್ನು ಮಾಡ್ತಾರೆ. ಹೂ, ಪತ್ರಿ, ಕರಿಕೆ ವಿಭಿನ್ನವಾಗಿ ಅವನನ್ನು ಅಲಂಕಾರ ಮಾಡ್ತಾರೆ. ನಾನಾ ಥರದ ಹೂಗಳಿಂದ ಅಲಂಕರಿಸ್ತಾರೆ. ಹಣ್ಣು ಹಂಪಲಗಳನ್ನು ಇಡ್ತಾರೆ. ಯಾವ್ಯಾವ ಥರದ ಹಣ್ಣುಗಳನ್ನು ಇಡ್ತೀರಿ? ಸೇಬು ಹಣ್ಣು, ಮೂಸಂಬಿ ಹಣ್ಣು, ಬಾಳೆಹಣ್ಣು, ಹೀಗೆ ಅನೇಕ ಥರದ ಹಣ್ಣುಗಳನ್ನು ಇಡ್ತೀರಿ. ಇನ್ನು ಸಿಹಿ ತಿನಿಸುಗಳು, ಮೋದಕ ಅಂತೂ ಗಣೇಶನಿಗೆ ಪ್ರಿಯವಾದದ್ದು. ಉಂಡೆ, ಅದು ಗಣೇಶನಿಗೆ ಪ್ರಿಯವಾದದ್ದೇ. ಹಾಗೆ ವಿಘ್ನೇಶ್ವರನಿಗೆ ಎಲ್ಲ ಥರದ ವಸ್ತುಗಳು ಕೂಡ ಪ್ರಿಯ. ಎಲ್ಲ ವಸ್ತುಗಳ ಪ್ರಿಯನಾಗಿದ್ದ ಗಣೇಶ ಈ ಹಳ್ಳಿ ಕಡೆ ನಾನಾ ನಮೂನಿ ದಿನಸುಗಳನ್ನು ಮಾಡಿಕೊಂಡು ವಿಘ್ನೇಶ್ವರನಿಗೆ ನೈವೇದ್ಯವನ್ನು ಮಾಡ್ತಾರೆ. ನಮ್ಮ ಬೆಳಗಾವಿ ಮತ್ತು ಈ ಶಂಕೇಶ್ವರ ಭಾಗದಲ್ಲಿ ಮೋದಕ, ಉಂಡಿ ಇಂಥದನ್ನೆಲ್ಲ ಮಾಡಿದರೆ, ಈ ನಮ್ಮ ಭಾಗದಲ್ಲಿ ಹುಕ್ಕೇರಿ, ಅಥಣಿ, ಹೀಗೆ ಕರ್ನಾಟಕದ ಅನೇಕ ಭಾಗಗಳಲ್ಲೂ, ದೇಶದ ಅನೇಕ ವಿಭಿನ್ನ ರೀತಿಯ ಭಾಗದಲ್ಲಿ ಮೂಲೆಗಳಿಂದ ನಾನಾ ನಮೂನಿ ದಿನಸುಗಳನ್ನು ಮಾಡ್ತಾರೆ. ಹಳ್ಳಿ ಕಡೆ ಇವತ್ತಿಗೂ ಕೂಡ ಹುಗ್ಗಿ ಮಾಡ್ತಾರೆ. ಎಂಥ ಹುಗ್ಗಿ ಗೊತ್ತಾ? ಸಜ್ಜಕ ಅಲ್ಲ, ಗಂಟು ಹುಗ್ಗಿ ಅಂತ ಮಾಡ್ತಾರೆ. ಗೋಲಿ ಕಟೀರಿ ಗಂಟುಗ್ಗಿ ಮಾಡೋನು ಗಣಪನ ಹುಗ್ಗಿ ಅಂತಕ್ಕಂಥದ್ದು ಮಾಡ್ತಾರೆ. ಅದು ಎಷ್ಟು ರುಚಿಯಾಗಿರ್ತದೆ ಗೊತ್ತಾ ಸ್ನೇಹಿತರೆ? ನಾವೆಲ್ಲ ತಿಂತೀವಲ್ಲ, ಗಣೇಶನ ಒಂದು ಹಬ್ಬದಲ್ಲಿ ಆ ಗಂಟುಗ್ಗಿ ಮಾಡ್ತಾರಲ್ಲ, ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಗೊತ್ತಾ? ಬಹಳಷ್ಟು ಆ ರುಚಿಕರವಾದಂಥ ಅಡಿಗೆ ಆ ಗಣೇಶ ಚತುರ್ಥಿಯಲ್ಲಿ. ಮತ್ತು ಈ ಹಬ್ಬದಲ್ಲಿ ಗೌರಿ ಗಣೇಶನನ್ನು ಕೂಡಿಸಿ ನಾನಾ ನಮೂನೆ ಅಡಿಗೆಯನ್ನು ಮಾಡಿ, ಸಿಹಿ ದಿನಸುಗಳನ್ನು ಮಾಡಿ, ಪೂಜಾ ಪುನಸ್ಕಾರಗಳಿಂದ ವಿಘ್ನೇಶ್ವರನನ್ನು ಆರಾಧಿಸ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು, ನಮಗೆ ಬಂದಿರತಕ್ಕಂಥ ವಿಘ್ನಗಳಿಂದ ನಮ್ಮನ್ನು ದೂರ್ಪಡಿಸು ಗಣಪತಿ ದೇವಾ, ವಿಘ್ನೇಶ್ವರ ಅಂತಕ್ಕಂಥದ್ದನ್ನು ಬೇಡಿಕೊಂಡು ನಮಗೆ ಬಂದಿರತಕ್ಕಂಥ ಎಲ್ಲ ಥರದ ನೋವು ನಲಿವುಗಳನ್ನು ಅವನಿಗೆ ನಾವು ಅರ್ಪಿಸ್ತೀವಿ. ಅದಕ್ಕೆ ಗಣಪತಿ ಎಲ್ಲರ ಮನಸ್ಸಿಗೂ ಕೂಡ ವಿಶ್ರಾಂತಿಯನ್ನು ಕೊಡ್ತೀವಿ. ಇವತ್ತಿಗೂ ಕೂಡ ನಾವು ಅವನನ್ನು ಸ್ತೋತ್ರವನ್ನು ಮಾಡ್ತೀವಿ, ಅವನನ್ನು ಆರಾಧಿಸ್ತೀವಿ. ಎಷ್ಟು ಆರಾಧಿಸಿದರೂ ಕೂಡ ಕಡಿಮೆ, ಎಷ್ಟು ಸ್ತೋತ್ರಿಸಿದರೂ ಕೂಡ, ಎಷ್ಟು ನಮಿಸಿದರೂ ಕೂಡ ಕಡಿಮೆ. ರಾಮಾಯಣ ಕಾಲದಲ್ಲಿ ಪ್ರಥಮ ಪೂಜಾ ಸತ್ಸಂಗದ ಫಲ ಅಂತ ಒಂದು ಫಲ ಇತ್ತು. ಏನೋ ಸತ್ಸಂಗದ ಫಲ ಸಾಮಾನ್ಯ ಜನಕ್ಕೆ ದೊರೆಯುವಂತಹದ್ದಲ್ಲ. ಸತ್ಸಂಗದ ಫಲ ಸಾಮಾನ್ಯರಿಗೆ ದೊರೆಯುವಂತಹದ್ದೇ ಅಲ್ಲ. ಒಂದು ಸಾರಿ ಇದೇ ಗಣೇಶ ಚತುರ್ಥಿಯಲ್ಲಿ ಒಂದು ಯಾಗವನ್ನು ಮಾಡಿದರು ರಾಮಾಯಣ ಕಾಲದಲ್ಲಿ ಆ ಯಾಗವನ್ನು ಮಾಡಿದರು. ಸತ್ಸಂಗ ಯಾಗ ಅಂತ ಒಂದು ಯಾಗವನ್ನು ಮಾಡಿದರು. ಈ ಯಾಗದಲ್ಲಿ ಮುರ್ಖುಂಡರು, ವಶಿಷ್ಠರು, ವಿಶ್ವಾಮಿತ್ರರು, ಹೀಗೆ ಅನೇಕ ಋಷಿ ಮುನಿಗಳು ಈ ಯಜ್ಞ ಯಾಗದಲ್ಲಿ ಪಾಲ್ಗೊಂಡರು. ಸಪ್ತ ಋಷಿಗಳು ಎಲ್ಲರೂ ಈ ಯಾಗದಲ್ಲಿ ಪಾಲ್ಗೊಂಡರು. ಆಗ ಏನಿತ್ತು ಅಂತಂದರೆ, ಯಜ್ಞ ಯಾಗಾದಿಗಳನ್ನು ಮಾಡಿ ತಪಶಕ್ತಿಯಿಂದ ವಿಘ್ನೇಶ್ವರನನ್ನು ಒಲಿಸ್ಕೋತಾ ಇದ್ರು. ಆಗ ಅಂಥ ಕಾಲ ಇತ್ತು. ಆ ಚಿಂತೆಯನ್ನು ಮಾಡ್ತಿದ್ರು ಸಾಧು ಮಹಾತ್ಮರು. ನಮಗೆ
ನಮಗೆ ಚಿಂತೆ ಎಲ್ಲ ಇರ್ತಾವ್ರಿ, ನಮಗೆ ಚಿಂತೆ ಎಲ್ಲ ಇರ್ತಾವ. ಏನಿರ್ತಾವು? ದೌಡ್ ಮನೆಗೆ ಯಾವಾಗ ಹೋಗೇನು, ದೌಡ್ ಯಾವಾಗ ನಾವು ಮುಂದಿಂದ ಯೋಚನೆ ಮಾಡ್ತಿರ್ತೀವಿ. ಹುಗ್ಗಿ ಯಾವಾಗ ದೌಡ್ ಬಿದ್ದಿತ್ತು, ಹೋಳಿಗೆ ಯಾವಾಗ ಬಾಯಾಗ ದೌಡ್ ಬರ್ತೈತಿ ಅನ್ನೋದನ್ನು ಯೋಚನೆ ಮಾಡ್ತಿರ್ತೀವಿ. ಒಂದು ಕಡೆ ನಮ್ಮ ಗುರುಗಳು ಪ್ರವಚನಕಾರರವರು ಒಂದು ವೇದಿಕೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು. ಶಿವರುದ್ರರು ಅಂತ ಒಬ್ಬರಿದ್ರು, ಶಿವರುದ್ರ ಶರಣರು ಅಂತ ಒಬ್ಬರಿದ್ರು. ತಾವಳೆಲ್ಲ ಕೇಳಿದ್ದೀರಿ ಅನ್ಕೋತೀನಿ. ಅವರು ಪ್ರವಚನವನ್ನು ಮಾಡ್ತಿದ್ರು. ಯಾವ ಪ್ರವಚನವನ್ನು ಮಾಡ್ತಾ ಇದ್ರು ಅಂತಂದ್ರೆ, ವದಶಂಕರ ಗದೆ ಹರಿಹರನ ರಗಳೆಯ ಮೂಲಕ ಅವರು ಪ್ರವಚನವನ್ನು ಮಾಡ್ತಿದ್ರು. ಮಠದಕ್ಕೆ ಹೋಗಿದ್ರು, ಮಠದಲ್ಲಿ ಪ್ರವಚನವನ್ನು ನಡೀತಾ ಇತ್ತು. 3 ಜನ ಹೆಣ್ಣುಮಕ್ಕಳು ಮುಂದುಗಡೆನೆ ಕೂತಿದ್ರು. ಅವರೂರು ಸೊಲ್ಲಾಪುರ. ಯಾವರು? ಸೊಲ್ಲಾಪುರ. ಸೊಲ್ಲಾಪುರ ಅಲ್ಲಿ ಆ ಪ್ರವಚನವನ್ನು ಮಾಡ್ತಾ ಇರ್ಬೇಕಾದ್ರೆ ಸೊಲ್ಲಾಪುರದ ಒಂದು ವರ್ಣನೆ ಬಂತು. ಸೊಲ್ಲಾಪುರ ಮಹಾರಾಷ್ಟ್ರ ವಿಭಾಗದ ಒಂದು ವರ್ಣನೆ ಬಂತು. ಇವತ್ತಿಗೂ ನೀವು ನೋಡ್ಬೋದು, ಆ ಸೊಲ್ಲಾಪುರದಲ್ಲಿ ಮಂಗಳೇವಾಡ ಅಂತಿದೆ. ಆ ಮಂಗಳೇವಾಡ ತಾಲೂಕಿನಲ್ಲಿ ಹುಲಿಜಯಂತಿ ಅಂತಕ್ಕಂಥ ಒಂದು ಊರಿದೆ. ಆ ಹುಲಿಜಯಂತಿ ಊರಿನಲ್ಲಿ ಮಾಳಿಂಗರಾಯರು ಅಂತ ಒಬ್ಬ ದೊಡ್ಡ ಪವಾಡ ಪುರುಷರಿದ್ದಾರೆ. ಆ ಪವಾಡ ಪುರುಷನ ಬಗ್ಗೆ ಅವರು ಹೇಳ್ತಾ ಇದ್ರಂತೆ. ಯಾರೋ? ಶಿವರುದ್ರ ಶರಣರು. ಆ ಪವಾಡ ಪುರುಷನನ್ನ ಬಗ್ಗೆ ನಾವು ಅಲ್ಲೆಲ್ಲ ಹೇಳ್ತಾ ಇದ್ರಂತೆ. ಸೊಲ್ಲಾಪುರ ಅಂದ ತಕ್ಷಣ ಆ ಹೆಣ್ಮಗಳು ಟ್ರೈಟ್ ಕುತ್ಕೊಂಡು ಕೇಳೋಕೆ ಶುರು ಮಾಡಿದ್ಲು. ಆ ಗಿಡದಲ್ಲಿ ಒಂದು ಎಲಿ ಠಕ್ ಅಂತ ಬಿತ್ತು. ಹಿಂದಿನ ಹೆಣ್ಮಗಳು ಸನ್ನಿ ಮಾಡಿದ್ಲ್ರಿ. ಅಯ್ಯಕ್ಕ ಏನು ಬಿತ್ತು ನೋಡಂದು, ಏನು ಬಿತ್ತು ನೋಡತ್ತಂದು. ಎಲಿ ಎಳತಂಗಿ ಅಂತ ಹಿಂದಿನ ಒಂದು ಹೆಣ್ಮಗಳು ಕೇಳಿದ್ಲು. ಏನಂತ ಕೇಳಿದ್ಲು? ಹಿಂದಿನ ಒಂದು ಹೆಣ್ಮಗಳು ಕೇಳಿದ್ಲು, ಏನಂತ? ಎಲಿ ಬಿತ್ತಂತ. ಮತ್ತೊಬ್ಬರು ಕೇಳಿದ್ರು, ಸೊಲ್ಲಾಪುರದಾಗ ಕೇಳಿದ್ರು, ಏನಾಯ್ತು ರೀ ಅಂತಂದು. ಸೊಲ್ಲಾಪುರ ಊರಾಗ ಬೆಂಕಿ ಹತ್ತಿದ್ದೆ ಅಂತಂದು. ಯವ್ವ ಏನು ಯವ್ವ, ಈಗದೇಗಾರ ಊರಿಗೆ ಹೋಗಿನಿ, ನಮ್ಮೂರ ಯವ್ವ ಏನಾತಂತ ಎದ್ದು ನಿಂತು ಹೊಯ್ಕೊಳ್ಳೋಕೆ ಶುರು ಮಾಡಿದ್ಲು. ಏನು ಎದ್ದು ನಿಂತು ಹೊಯ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ನಿಮಗೆ ಹೇಳ್ತೇನ್ರಿ, ಟೈಮ್ ಇನ್ನೂ ಇತ್ತು ರೀ. ಅವಾಗ ಟೈಮ್ ಇನ್ನೂ ಇತ್ತು. ಎದ್ದು ನಿಂತು ಹೊಯ್ಕೊಳಕ್ ಶುರು ಮಾಡಿದ ತಕ್ಷಣ ಅಲ್ಲಿದ್ದ ಸ್ವಾಮಿಗಳೆಲ್ಲ ಕೇಳಿದ್ರಿ, ಯಾಕೆ ಯವ್ವ ಹೊಯ್ಕೊಂಡಿ ಅಂತ. ಸೊಲ್ಲಾಪುರಕ್ಕೆ ಬೆಂಕಿ ಹೈತಲ್ರಿ ಅಂತಂದು. ಇಲ್ಲ ಯವ್ವ, ಸೊಲ್ಲಾಪುರದ ಮಂಗಳೇವಾಡ ಹುಲಿಜಯಂತಿ ಗ್ರಾಮದಲ್ಲಿ ಇಂಥ ಒಬ್ಬ ಮಹಾತ್ಮ ಇದ್ದ ಅಂತ ಹೇಳಕತ್ತೇನೆ ಯವ್ವ, ಎಲ್ಲಿ ಬೆಂಕಿ ಹತ್ತಿಲ್ಲ, ಕೆಳಗಡೆ ಕುಂದ್ರಂದು. ಅಷ್ಟು ಏನೂ ಲಕ್ಷ್ಯ ಇರೋದಿಲ್ಲ. ಹಂಗೆ ಆಗ್ತದೆ. ಪ್ರವಚನ ಅಂತಾರೆ ಬಹಳ ಮಂದಿಗೆ ಈ ಕಾಲಕ್ಕೆ ಅದು ಎಲ್ಲೆಲ್ಲೂ ಸಿಗೋದು ದುರ್ಲಭ ಪ್ರವಚನ. ಬಾಕಿವೆಲ್ಲ ನಮಗೆ ಬಹಳ ಸಿಗ್ತವೆ. ಬರೀ ಒಂದು ಫೋನಲ್ಲಿ ಹೊಡೆದ್ರೆ ಬಿಟ್ಟರೆ ಸಾಕು, ಏನೆಲ್ಲ ಬಂದಾಗ್ತವೆ. ಹಿಂದಿನ ಸಂಚಿಕೆಗಳು ಕೂಡ ಸಿಗ್ತವೆ. ಏನು ಸಂಚಿಕೆ ಅಂತ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ಳಿ. ಸೀರಿಯಲ್ ಸಂಚಿಕೆಗಳು, ಹಿಂದಿನ ಒಂದು ಏನಾದರೂ ಒಂದು ವಿಡಿಯೋಗಳು ಏನಾದರೂ ಅಪ್ಲೋಡ್ ಆಗಿ ಹೋಗಿದ್ರೆ ಅವು ಸಿಗ್ತವೆ. ಮಹಾತ್ಮರ ಚರಿತ್ರೆ, ಶ್ರವಣ ಮರಣ ನಿಧಿಧ್ಯಾಸನ ಇವೆಲ್ಲ ಸಿಗೋದು ಕಠಿಣ. ಅದಕ್ಕೆ ಶ್ರವಣ ಮಾಡುತ್ತಿರಬೇಕಾದ್ರೆ ವಿಘ್ನ ವಿನಾಶಕನನ್ನು ಯಾಕೆ ಸ್ತೋತ್ರ ಮಾಡ್ತಾರೆ ಅಂತಂದರೆ, ಬಂಧುಗಳೇ, ಮೊಟ್ಟ ಮೊದಲಿಗೆ ನಮ್ಮಲ್ಲೇ ವಿಘ್ನಗಳಿರ್ತಾವೆ. ನಮ್ಮಲ್ಲಿ ಅಂದರೆ ಮನೆಯಲ್ಲ, ಮನೆಯೆಂಬ ಮನದಲ್ಲಿ ವಿಘ್ನಗಳು ಹಲವಾರು ಉಂಟು. ಆತನನ್ನು ಪರಿಹರಿಸುವಂಥವನು ವಿಘ್ನೇಶ್ವರನಾದ ವಿನಾಯಕ ಅಂತಾರೆ. ನಮಗೆ ತಿಳಿದು ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ತಿಳಿಯದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ. ತಿಳಿಯದೆ ಎಷ್ಟೇ ತಪ್ಪುಗಳನ್ನು ಮಾಡಿರ್ತೀವಿ. ತಿಳಿದು ತಪ್ಪು ಮಾಡಿದರೆ ಅದು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ತಿಳಿದು ತಪ್ಪು ಮಾಡಿದರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ತಿಳಿಯದೆ ಮಾಡಿದರೆ ತಕ್ಕ ಪ್ರಾಯಶ್ಚಿತ್ತವಿದೆ ಅದಕ್ಕೆ.
ಅದಕ್ಕೆ ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೆ ಶಿಲಾಪವೇ. ಏನದು ಭಗವದ್ಗೀತೆಯಲ್ಲಿ? ತಿಳಿದು ತಪ್ಪು ಮಾಡಿದರೆ ಏನಾಗತ್ತೆ? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೆ ಶಿಲಾಪವೇ ಅಂತಾರೆ. ಅನ್ಯಕ್ಷೇತ್ರ ಕೃತಂ ಪಾಪಂ ಏನಿದು? ಹೀಗಂದ್ರೆ ನಾವು ಅನ್ಯತಾ ತಿಳಿಯದೇನೆ ತಪ್ಪು ಮಾಡಿದರೆ ಅದಕ್ಕೆ ಇನ್ನೊಂದು ಪ್ರಾಯಶ್ಚಿತ್ತ ಪಡ್ಕೊಂಡ್ರೆ, ದೇವನೇ, ಪರಮಾತ್ಮನೇ, ವಿಘ್ನೇಶ್ವರನೇ ನಮ್ಮ ತಪ್ಪನ್ನು ಕ್ಷಮಿಸುವಂತಕ್ಕಂಥದ್ದನ್ನು ನಾವು ಮನದಾಳದಲ್ಲಿ ಮನದಿಟ್ಟುಕೊಂಡು ಮನಪೂರ್ಣವಾಗಿ ನಾವು ಕ್ಷಮಾಪಣೆಯನ್ನು ಯಾಚಿಸಿದ್ದೇ ಆದರೆ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಇದೆ. ತಿಳಿದು ತಪ್ಪು ಮಾಡಿದರೆ ವಜ್ರಲೇಪೆ ಶಿಲಾಪವೇ. ಹೀಗಂದ್ರೆ ಏನು? ವಜ್ರದಿಂದ ಕಲ್ಲಿನ ಮೇಲೆ ಹೇಗೆ ಬಡದರೆ ಶಾಶ್ವತವಾಗಿ ಅದು ಗಾಯವಾಗಿ ಉಳ್ಕೊತದೆ, ಆ ಕಲ್ಲಿನ ಮೇಲೆ ಹೇಗೆ ಉಳ್ಕೊತದೆ, ಹಾಗೆ ನಾವು ತಿಳಿದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ಗಾಯ ಹಾಗೆ ಉಳ್ಕೊಂಡ್ಬಿಡ್ತದೆ. ಹೀಗೆ ನಾವು ತಪ್ಪು ಮಾಡಬಾರದು, ತಿಳಿದು ತಪ್ಪು ಮಾಡಬಾರದು ಅಂತಕ್ಕಂಥದ್ದು ಗೀತಾ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಯಾರಿಗೆ? ಅರ್ಜುನನಿಗೆ. ಹೀಗೆ ವಿಘ್ನೇಶ್ವರನನ್ನು ಅನೇಕ ರೀತಿಯ ಸ್ತೋತ್ರವನ್ನು ಮಾಡಿದವರಿಗೆ ನಮಗೆಲ್ಲ ಒಲಿತಾನೆ ಅಂತಕ್ಕಂಥದ್ದು ನಮಗೆಲ್ಲ ಮನದಟ್ಟ ಆಗಬೇಕು. ರಾಮಾಯಣ ಕಾಲದ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದೆ, ನಾನು ತಗೊಂಡಿದ್ದೆ, ಆದರೆ ವಿಷಯ ಹಾಗೆ ಬಂತು ನೋಡಿ. ನಾವು ಏನು ಹೇಳ್ತಾ ಇದ್ವಿ ಒಂದೊಂದು ಸಾರಿ ನಮಗೇ ಆಗೋದಿಲ್ಲ, ಹಾಗೆ ಅದಕ್ಕೆ ಉದಾಹರಣೆಗಳಿವೆ. ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಈ ರಾಮಾಯಣದ ಕಾಲದಲ್ಲಿ ರಾವಣ ಅಂತಕ್ಕಂಥ ಒಬ್ಬ ವ್ಯಕ್ತಿ, ರಾಕ್ಷಸ, ಅಸುರ. ರಾವಣನಿಗೆ ಎಂಥ ಶಕ್ತಿ ಇತ್ತು ತಾವಳೆಲ್ಲ ಕೇಳಿದಿರಿ. ರಾವಣನಿಗೆ ಎಂಥ ಶಕ್ತಿ ಇತ್ತರೆ, ಬಹುರೂಪಿಣಿ ವಿದ್ಯೆಯನ್ನು ಅವನೂ ಕೂಡ ವಶಪಡಿಸಿಕೊಂಡಿದ್ದ. ಶಿವನ ಆತ್ಮಲಿಂಗವನ್ನೇ ತನ್ನ ಕೈಯಾಡಿಸಿಕೊಂಡಿದ್ದ. ಶಿವನ ಆತ್ಮಲಿಂಗವನ್ನೇ ತಾನು ತನ್ನ ತಪಶಕ್ತಿಯಿಂದ ತೆಗೆದುಕೊಂಡಿದ್ದ ಅಂತಕ್ಕಂಥ ಕಥೆ. ಆ ಆತ್ಮಲಿಂಗದ ಒಂದು ಸಂದೇಶವೇ ಈ ವಿಘ್ನೇಶ್ವರನ ಕಥೆಯಲ್ಲಿದೆ, ಕೇಳಿ. ಶಿವನನ್ನ ಅನೇಕ ರೀತಿಯಲ್ಲಿ ಬೇಡಿಕೊಂಡ. ಯಾರೋ? ರಾವಣೇಶ್ವರ. ಶಿವನೇ, ಪರಮಾತ್ಮನೇ, ದಯಾಸಾಗರನೇ, ನನಗೆ ಈ ಆತ್ಮಲಿಂಗವನ್ನು ಕೊಡು. ಈ ಆತ್ಮಲಿಂಗವನ್ನು ತರೋದಕ್ಕೆ ಅವನಿಗೆ ಹೇಗೆ ಪ್ರೇರೇಪಣೆ ಆಯಿತು? ಮೊದಲು ನಾವು ಇದನ್ನು ನೋಡಬೇಕಾಗಿದ್ದು ಏನು? ಈ ಆತ್ಮಲಿಂಗವನ್ನು ತಗೊಂಡು ಬರೋದಕ್ಕೆ ಅವನಿಗೆ ಹೇಗೆ ಅದು ಪ್ರೇರೇಪಣೆ ಆಯಿತು? ರಾವಣೇಶ್ವರನ ತಾಯಿ ಕೈಕಸಾದೇವಿ. ಕೈಕಸಾದೇವಿ ಏನು ಆರೋಗ್ಯವಂತ ಆ ತಾಯಿ ನಿರೋಗದಿಂದ ಆರಾಮಿಲ್ಲದೆ ಮಲಗಿರ್ತಾಳೆ. ಏನು? ಆರಾಮಿಲ್ಲದೆ ಮಲ್ಕೊಂಡಿರ್ತಾಳೆ. ಮಲ್ಕೊಂಡಾಗ ಒಂದು ದಿನ ರಾವಣನನ್ನ ಕರೀತಾಳೆ. ಪುತ್ರನೇ, ಕಂದ, ಬಾಪ ಇಲ್ಲಿ. ನನಗೆ ನೀನು ಎಂಥ ವ್ಯಕ್ತಿ, ನನ್ನ ಮಗ ಒಬ್ಬ ಪ್ರಚಂಡ ಸಾರ್ವಭೌಮ ಅಂತ ತೋರಿಸ್ಬೇಕು, ನೀನು ಜಗತ್ವಿಖ್ಯಾತಿ ಪಡ್ಕೋಬೇಕು ನೀನು. ಅಂಥ ಒಂದು ಶಕ್ತಿ ಶಿವನನ್ನ ನೀನು ಮೊದಲು ಒಲಿಸ್ಕೋಬೇಕು ಕಂದ ಅಂತಕ್ಕಂಥ. ಆಗ ರಾವಣ ಹೇಳ್ತಾನೆ, ತಾಯಿ, ನಿನ್ನ ಮೇಲೆ ಪ್ರಮಾಣವಾಗಿ ಹೇಳ್ತಾ ಇದ್ದೇನೆ, ಶಿವನ ಆತ್ಮಲಿಂಗವನ್ನು ತಂದು ನಿನಗೆ ಕೊಡ್ತೀನಿ ಅಂತಕ್ಕಂಥ ಭಾಷೆಯನ್ನಿಟ್ಟುಬಿಟ್ಟ. ಆಯ್ತು ಅಂತ ಹೋದ ರಾವಣ. ಕಾಡ ಮೇಡುಗಳನ್ನು ಅಲಿಯುತ್ತಾ ಹೋಗಿ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡಿದ. ನೋಡಿ, ನಾವಳೆಲ್ಲ
ಈಗ ಮಾಡೋದು ಕೂತು ಬಿಟ್ರೆ ಸಿಗೋದಷ್ಟೇ ಅಲ್ಲ, 24 ಗಂಟೆ ಮಾಡೋದು ಸಾಕು, ಏನೋ ಆಗೋದಿಲ್ಲ. ಅವನು ಆಗ ಹೇಗಿತ್ತು ಅಂತಂದರೆ ಬರೀ 24 ಗಂಟೆ ಅಲ್ಲ, 24 ಸೆಕೆಂಡ್ ಮಾಡಿದರೆ ಸಾಕು, ಶಿವ ಕ್ಷಣಾರ್ಧದಲ್ಲಿ ಪ್ರತ್ಯಕ್ಷನಾಗ್ತಿದ್ದ, ಕಾಣಿಸ್ಕೋತಿದ್ದ. ಹಾಗೆ ರಾವಣೇಶ್ವರ ಮೊದಲು ತನ್ನ ಪೂಜೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು, ಅಂದರೆ ಈ ತಪಸ್ಸಿನ ಪ್ರತಿಫಲವನ್ನು ಪಡೆಯೋಕ್ಕಿಂತ ಮೊದಲು ವಿಘ್ನೇಶ್ವರನನ್ನು ಮರೆತಿದ್ದ. ಅವನು ವಿಘ್ನೇಶ್ವರನನ್ನು ಮರೆತಿದ್ದ. ಶಿವನ ಆತ್ಮಲಿಂಗವನ್ನೇ ತರ್ತೀನಿ, ನಾನೇ ಅನಿವಿಶಕ್ತ ಸಾರ್ವಭೌಮ ಅಂತ ಹೊಂಟಿದ್ದ. ಹೋದಾಗ ತಪಸ್ಸನ್ನು ಆರಂಭ ಮಾಡಿದ. ಏನಂತ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವ ಶಿವ ಶಂಕರ ಹರ ಹರ ಗಂಗಾಧರ ಜಠಾಧರ ಜಗದೀಶ್ವರ ಸೋಮೇಶ್ವರ ಅಂತ ಹೇಳಿ ಮಂತ್ರದಿಂದ ತಪಸ್ಸನ್ನು ಆರಂಭ ಮಾಡಿದ. ಹೋಯ್ತು ಕಾಲಗಳು ಹೋಯ್ತು, ಉರುಳಿದವು. ಇವನ ತಪಸ್ಸನ್ನು ಭಂಗ ಮಾಡಬೇಕು ಅಂತಕ್ಕಂಥದ್ದನ್ನು ದೇವಾನುದೇವತೆಗಳು ಶತಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಫಲ ಕೊಡಲಿಲ್ಲ. ವಿಫಲರಾದರು ಅಲ್ಲಿ. ಅಂಥ ಭಕ್ತಿಯನ್ನು ಮಾಡಿದ. ಘನಘೋರವಾಗಿ ಶಿವನನ್ನು ಆರಾಧಿಸಕತ್ತ. ಕರಳನ್ನು ಹೆಣೆದು ವೀಣೆಯನ್ನು ಮಾಡಿ ತಪಸ್ಸನ್ನು ಆರಂಭಿಸಿದ. ಈ ಭಕ್ತಿಯ ಪರಾಕಾಷ್ಠತೆಯ ಭಕ್ತಿಯನ್ನು ಕಂಡು ಬೋಳಾಶಂಕರ ನೆನೆಸಿಕೊಂಡಿರ್ತಕ್ಕಂಥ ಪರಮೇಶ್ವರ ಕ್ಷಣಾರ್ಧದಲ್ಲಿ ರಾವಣೇಶ್ವರನಿಗೆ ಪ್ರತ್ಯಕ್ಷನಾದ. ರಾವಣ, ನಾನು ಬಂದಿದ್ದೀನಿ, ಏನು ವರ ಬೇಕು ಅಂತ ಕಣ್ಣು ತೆಗೆದು ಕೇಳಿದ. ಕೇಳಿದ್ದನ್ನು ಕೊಡುವೆಯಾ ತಂದೆ ಅಂದ. ಅಗತ್ಯವಾಗಿ ಅಂದ ಶಿವ. ರಾವಣ ಕೇಳಿದ, ನಿನ್ನ ಆತ್ಮಲಿಂಗವನ್ನೇ ಕಾಣಿಕೆ ಹಾಕ್ಕೊಡು ಅಂದ. ತಥಾಸ್ತು ಅಂದ. ದೇವಾನುದೇವತೆಗಳಿಗೆಲ್ಲ ಆಶ್ಚರ್ಯವಾಯಿತು. ಸ್ವರ್ಗದಲ್ಲಿ ಹಾಹಾಕಾರವೆದ್ದಿತು. ಎಲ್ಲರಿಗೂ 33 ಕೋಟಿ ದೇವಾನುದೇವತೆಗಳಿಗೆ ಚಿಂತೆ ಇತ್ತು. ಏನಿದೆ ಹಿಂಗಾಯ್ತಲ್ಲ? ಶಿವನ ಆತ್ಮಲಿಂಗವನ್ನು ಒಬ್ಬ ಅಸುರ ವಶಪಡಿಸಿಕೊಂಡ. ರಾವಣೇಶ್ವರ, ಈ ದುಷ್ಟ ರಾವಣ ವಶಪಡಿಸಿಕೊಂಡ ಅಂತ. ಮುಂದೆ ಆತ್ಮಲಿಂಗವನ್ನು ಹೊತ್ತು ತರೋಕತ್ತ ಕೈಯಲ್ಲಿ ಹಿಡ್ಕೊಂಡ್ ಬರ್ತಾ ಇದ್ದ. ನಂತರ ರಾವಣನಿಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು. ಈ ಲಿಂಗವನ್ನು ಕೆಳಗಿಡಬೇಡ ಅಂತ ಹೇಳಿದ್ದಲ್ಲ, ಅಂದ್ರೆ ಕೆಳಗೆ ಈ ಲಿಂಗವನ್ನು ಸ್ಪರ್ಶ ಮಾಡಬೇಡ, ನೆಲಕ್ಕೆ ಹಾಕಬೇಡ ಅಂತ ಆಜ್ಞೆ ಆಗಿತ್ತಲ್ಲ. ಹಾಗಾದ್ರೆ ಎಲ್ಲಿ ಇಡೋದು ಅಂತ ಅಲ್ಲಿ ಒಬ್ಬ ವಟು ಹೊಂಟಿದ್ದ. ವಿಘ್ನೇಶ್ವರ ಅಂತ ಅರಿವಿಲ್ಲ ಅವನಿಗೆ. ಅಯ್ಯ ಒಟುವೆ ಪಾರಯ್ಯ ಇಲ್ಲಿ ಅಂತ. ನೋಡಿ, ಈ ಭೂಕೈಲಾಸ ಅಂತಕ್ಕಂಥ ನಾಟಕದಲ್ಲಿ, ಈ ಭೂಕೈಲಾಸ ಅಂತ ನಾಟಕ ಕೇಳಿದರೆ ತಾನೆ, ಪುಸ್ತಕದಲ್ಲಿ ಓದಿದರೆ ಅನೇಕ ಜನ ನಾವು ಓದ್ತೀವಿ. ಭೂಕೈಲಾಸ ಅಂತಕ್ಕಂಥ ಒಂದು ನಾಟಕದಲ್ಲಿ ಈ ಪಾತ್ರಧಾರಿಗಳ ಈ ಒಂದು ಕಥೆ ಇದೆ, ಈ ಒಂದು ಸನ್ನಿವೇಶ ಇದೆ. ಹೀಗೆ ರಾವಣೇಶ್ವರ ಆ ವಟುವನನ್ನ ಕರೆದ. ಬಂದ ನಿಂತ. ಏನು ರಾವಣೇಶ್ವರ ಅಂದ ಈ ವಟು. ಅಯ್ಯ, ನಾನು ಇಲ್ಲೇ ಸ್ವಲ್ಪ ವಿಶ್ರಾಂತಿ ಪಡಿತೀನಿ, ನನ್ನ ಕೆಲಸ, ನನ್ನ ಕಾರ್ಯಗಳು ಮುಗಿಯುವವರೆಗೂ ನೀನು ಈ ಲಿಂಗವನ್ನು ಹಿಡಿದುಕೊಂಡಿರು ಅಂತ. ಆಗ ಒಟ್ಟು ಹೇಳ್ತಾನೆ, ಅಂದರೆ ವಿಘ್ನೇಶ್ವರ ಅವನು. ಆಗ ವಿಘ್ನೇಶ್ವರ ಹೇಳ್ತಾನೆ, ಆದರೆ ಒಂದು ಮಾತು. ಏನದು ಅಂದ. ನಾನು 3 ಬಾರಿ ಕರಿತೇನೆ, ತಕ್ಷಣ ಬಂದುಬಿಡ್ಬೇಕು ಅಂತ. ಆಯ್ತು ಅಂದ. ಹೋದ ಪ್ರತ್ಯಕ್ಷನಾಗಿ ಬಿಟ್ಟ. ಯಾರು? ನಾರದ ಮಹರ್ಷಿ. ನಾರದ ಮಹರ್ಷಿಗಳು ಪ್ರತ್ಯಕ್ಷರಾದರು. ಕೇಳಿದರು. ಏನಂದ್ರು? ಗಣಪತಿಯನ್ನು ಹೇಳಿದರು,
ಯಾ ವಿಘ್ನೇಶ್ವರ, ಶಿವನ ಆತ್ಮಲಿಂಗವನ್ನು ಹಿಡಿದುಕೊಂಡಿದ್ದೀಯಾ? ಯಾರು ಬರುವವರೆಗೂ ಕಾದಿದೀಯಾ ಅಂದ. ರಾವಣ ಬರುವವರೆಗೂ ಕಾದಿದ್ದೀನಿ ಅಂತಂದ. ಹೇಳಿದ ಎಲ್ಲನೂ ರಾವಣನಿ ಯಾರಿಗೆ? ನಾರದನಿಗೆಲ್ಲ ಅರ್ಥವಾಗಿತ್ತು. ನಾರದ ಯಾಕಿದ್ದ, ಎಲ್ಲದಕ್ಕೂ ಯಾಕೆ ನಡು ಇರ್ತಿದ್ದ ಅಂತಂದ್ರೆ ಧರ್ಮವನ್ನ ಬೆಳಗೋದಕ್ಕೆ ಮುಖ್ಯ ಕಾರಣೀಭೂತ ವ್ಯಕ್ತಿ ನಾರದ ಮಹರ್ಷಿಗಳು. ಧರ್ಮ ಪ್ರತಿಷ್ಠಾಪನೆಗೆ ಎಂದೇ ಪ್ರಖ್ಯಾತಿ ಪಡೆದಿರುವ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ನಾರದ ಮಹರ್ಷಿ. ಅಧರ್ಮ ತಾಂಡವವಾಡ್ತಿರ್ಬೇಕಾದ್ರೆ ಸಾಕಷ್ಟು ಅಸುರ ಶಕ್ತಿಗಳು ಬೀಡು ಬಿಟ್ಟಿದ್ದರೆ ಅದನ್ನ ಹೋಗಿ ತಿಳಿಸಿ ಮುಕ್ಕಣ್ಣನಿಗೆ ಸುದ್ದಿ ಮುಟ್ಟಿಸೋನು ನಾರದ ಮಹರ್ಷಿ. ಬಂದು ಕೇಳಿದ, ಅಯ್ಯ ವಟು, ಈ ಅಸುರನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟರೆ ಮುಂದೆ ದೇವಾನು ದೇವತೆಗಳ ಗತಿ ಏನು? ಶಿವನನ್ನು ನಂಬಿರ್ತಕ್ಕಂಥ ನಮ್ಮೆಲ್ಲರ ಸ್ಥಿತಿ ಏನು? ಅದಕ್ಕೆ ಈ ಸತ್ಕಾರ್ಯವನ್ನು ಮಾಡು ಅಂತಂದ. ಒಂದು ಬಾರಿ ಕೂಗಿದ, ರಾವಣ ಅಂದ. ಅಷ್ಟರಲ್ಲಿ ಮಾಯವಾಗಿಬಿಟ್ರು ನಾರದರು. ಎರಡನೇ ಬಾರಿ ಕೂಗಿದ, ರಾವಣ ಅಂದ. ಬಂದೆ ಬಂದೆ ಅಂದ ರಾವಣ ಅಲ್ಲಿಂದ. ಮೂರನೇ ಬಾರಿ ಕೂಗೇ ಬಿಟ್ಟ, ಆತ್ಮಲಿಂಗವನ್ನ ಕೆಳಗಿಟ್ಟೇ ಬಿಟ್ಟ. ಯಾರೋ? ಗಣಪತಿ. ಯಾಕಿಟ್ಟ? ಬಂತಿಲ್ಲಿ ಕ್ವಶನ್ ಮಾರ್ಕ್. ನಮಗೆ ನೀವು ಕೇಳ್ಬೋದು, ಕುಂತಂತ ಬಂಧು ಬಳಗದವ್ರು ನೀವೆಲ್ಲ ಕೇಳ್ಬೋದು, ಯಾಕಿಟ್ಟ, ಯಾತಕ್ಕಿಟ್ಟ? ರಾವಣನ ಕೈಯಿಂದ ಲಿಂಗವನ್ನು ಇಟ್ಟಿದ್ದಲ್ಲ, ಯಾಕೋ ಪರಮೇಶ್ವರನಿಂದ ಅದನ್ನ ತಗೊಂಡ್ಬಂದಿದ್ನಲ್ಲ, ಅವನು ತಗೊಂಡು ಹೋಗ್ಬೇಕಾಗಿತ್ತಲ್ಲ. ಗಣಪತಿ ಅದನ್ನು ಯಾಕಿಟ್ಟ ಅಂದ್ರೆ ಅಲ್ಲಿ ಬಂದಿತ್ತಲ್ಲ ವಿಘ್ನ. ಆತ್ಮಲಿಂಗ ಅಸುರರ ಕೈಗೆ ಬಂದು ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು. ಜಗತ್ತನ್ನ ಅಸುರರ ಕೈಯಲ್ಲಿ ಅಂದ್ರೆ ಒಬ್ಬ ಅಪ್ರಯೋಜಕನ ಕೈಯಲ್ಲಿ ಕೊಡ್ತಾರೇನು ಆಳೋದಕ್ಕೆ? ಇವತ್ತು ರಾಜ ಹೇಗಿರಬೇಕು? ಯಥಾ ರಾಜ ತಥಾ ಪ್ರಜಾ ಅನ್ನುವ ಹಾಗೆ ರಾಜಧರ್ಮದ ಪರಿಪಾಲಕನಾಗಿದ್ದರೆ ಪ್ರಜೆಗಳು ಅವನಂತೆಯೇ ನಡೀತಾರೆ. ಹಾಗೆ ಅಸುರರು ಹೇಗಿರ್ತಾರೆ ಎಂಬುದನ್ನು ನಾವುಗಳೆಲ್ಲ ನೋಡಿದ್ದೀವಿ. ಅಂಥ ಅಸುರರ ಕೈಯಲ್ಲಿ ಆ ಆತ್ಮಲಿಂಗವನ್ನು ಕೊಟ್ಟಾಗ ಜಗತ್ತಿನಲ್ಲಿ ವಿನಾಶಗಳು ಮತ್ತಷ್ಟು ಸಂಭವಿಸ್ತವೆ. ಧರ್ಮ ಉಳಿಬೇಕು, ಧರ್ಮ ಬೆಳಿಬೇಕು ಅಂದರೆ ಈ ಆತ್ಮಲಿಂಗ ನೆಲಕ್ಕೆ ಉರುಳಲೇಬೇಕಾಯಿತು. ಹಾಗೆ ಗಣಪತಿ ನೆಲಕ್ಕಿಟ್ಟ. ರಾವಣ ಸಿಟ್ಟಿಗೆದ್ದು ಬಂದ. ಗಣಪತಿಯ ಒಂದು ತಲೆ ಮೇಲೆ ಪಟ್ಟಂತ ಹೊಡೆದು ಬಿಟ್ಟ. ಹೊಡೆದ ತಕ್ಷಣ ಗಣಪತಿಗೆ ಏನು ಅನ್ಲಿ, ಅವರು ದೇವದೂತರು, ಅವಧೂತ ಗಣಪತಿ, ವಿಘ್ನಗಳ ನಿವಾರಕನೇ ಏನಾದರೂ ಆಗುತ್ತೇನೋ? ಜಗತ್ತಿನಲ್ಲಿ ತುಂಬಿರ್ತಕ್ಕಂಥ ವಿನಾಶವನ್ನು ದೂರ್ಪಡಿಸಲಿಕ್ಕೆಂದೇ ಅವತರಿಸಿದ ಗಣಪತಿಗೆ ತಲೆಗೆ ಹೊಡೆದ ರಾವಣ ಪೂಜಿಸಬೇಕಾಗಿತ್ತು ಗಣಪತಿಯನ್ನ. ಆ ಕ್ಷಣಕ್ಕೆ ಪೂಜಿಸದೆ ತಲೆಗೇನು ಹೊಡೆದ, ಗಣಪತಿಗೆ ತಲೆಗೇನು ಹೊಡೆದ, ಮತ್ತಷ್ಟು ವಿಘ್ನದಲ್ಲಿ ಬಿದ್ದುಬಿಟ್ಟ ರಾವಣ. ಶತಪ್ರಯತ್ನವನ್ನ ಮಾಡಿದ, ಲಿಂಗವನ್ನು ಎತ್ತಕ್ಕೆ ಹೋದ, ಅದು ಒಂದು ಕಲ್ಲಿನಷ್ಟಾಯಿತು. ಮತ್ತೊಂದು ಬಾರಿ ಪ್ರಯತ್ನ ಮಾಡಿದ, ಒಂದು ಕಟ್ಟೆಯಷ್ಟಾಯಿತು. ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಬಂದ, ಉದ್ದ ಆಗ್ತಾನೆ ಹೋಯ್ತು. ಅವತ್ತಿನಿಂದ ಅದು ಆ ಲಿಂಗ ಮೇಲ್ಕೆ ಬರಲೇ ಇಲ್ಲ, ಬಿಟ್ಟು ಹೋಗ್ಬಿಟ್ಟ ರಾವಣ. ಆ ಲಿಂಗವೇ ಇವತ್ತಿನ ಗೋಕರ್ಣ ಕ್ಷೇತ್ರವಾಗಿ ಜಗತ್ತಿನ ನಾಡಿನ ಧರ್ಮದ ನೆಲೆ ಬೀಡಾಯಿತು ಅಂತಕ್ಕಂಥದ್ದು ವಿಘ್ನೇಶ್ವರನ ಚರಿತ್ರೆಯಲ್ಲಿ ನಾವುಗಳೆಲ್ಲ ಕಥೆಯಲ್ಲಿ ಈ ಕಥೆಯನ್ನು ನಾವು ಅವಲೋಕಿಸ್ತೀವಿ. ನೋಡಿ, ಆ ಗೋಕರ್ಣ ಕ್ಷೇತ್ರ ಆ ಲಿಂಗ ಕೆಳಗಿಟ್ಟಿದ್ದಕ್ಕೆ ಇವತ್ತು ಅದು ಏನಾಯಿತು, ಗೋಕರ್ಣ ಕ್ಷೇತ್ರವಾಯಿತು. ಅದೇ ಒಬ್ಬ ಅಸುರನ ಕೈಯಲ್ಲಿ ಆ ಲಿಂಗವನ್ನು ಕೊಟ್ಟಿದ್ದು ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಇಟ್ಟಂತಾಗುತ್ತಿತ್ತು. ಆ ಲಿಂಗವನ್ನು ಕೆಳಗಿಟ್ಟ ಕ್ಷಣಕ್ಕೆ ಆ ಲಿಂಗದಿಂದ ಧರ್ಮಗಳ ಉದಯವಾಯಿತು. ಎಷ್ಟೋ ಪದ್ಧತಿಗಳು
ಮೂಢನಂಬಿಕೆಗಳು ತೊಲಗಿ ಹೋದವು. ಧರ್ಮದ ನೆಲೆನಾಡಾಯಿತು, ಗೋಕರ್ಣ ಕ್ಷೇತ್ರವಾಯಿತು ಅಂತಕ್ಕಂತಹದ್ದು ಕಥೆ ಬರ್ತದೆ. ಹಾಗೆ ವಿಘ್ನೇಶ್ವರನನ್ನು ನಂಬಿದವರಿಗೆ ಭಯವಿಲ್ಲ, ಗಣಪತಿಯನ್ನು ನಂಬಿದವರಿಗೆ ಸೋಲೇ ಇಲ್ಲಕ್ಕಂತಕ್ಕಂತಹ ಈ ಮಾತು ಎಷ್ಟು ಅಮೂಲ್ಯ ಅಲ್ಲ, ಎಷ್ಟು ಸತ್ಯ ಅಲ್ಲ. ವಿಘ್ನೇಶ್ವರನನ್ನು ನಾವು ಅನೇಕ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ನಾವುಗಳೆಲ್ಲ ಪೂಜಿಸೋಣ, ಆರಾಧಿಸೋಣ. ಅಂಥ ವಿಘ್ನ ವಿನಾಶಕ ನಮ್ಮೆಲ್ಲರ ಕಷ್ಟಗಳನ್ನು ದೂರ್ಪಡಿಸಲಿ. ಈ ಚತುರ್ಥಿ ಪ್ರತಿ ವರ್ಷ ನಮಗೆ ಸುಖಕರವಾಗಿ ಬರಲಿ, ನಮ್ಮೆಲ್ಲರಿಗೆ ಒಳ್ಳೆಯದನ್ನುಂಟು ಮಾಡಲಿ ಎಂಬುದಾಗಿ ಹಾರೈಸಿ ಈ ವಿಘ್ನೇಶ್ವರನ ಚರಿತ್ರೆಯನ್ನು ನಾವು ಇವತ್ತಿಗೆ ವಿರಾಮ ಕೊಡ್ತಾ ಇದ್ದೀವಿ. ಓಂ ತತ್ಸತ್ ಶಾಂತಿ.